ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ಲರೂ ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ದರ್ಶನ್ ಸರ್ ಅಂತೂ 2024ರಲ್ಲಿ ಜುಲೈ ತಿಂಗಳಲ್ಲಿ ಜೈಲಿಗೆ ಹೋದರು. ಜೂನ್ ತಿಂಗಳಲ್ಲಿ ಕೂಡ ಜೈಲಿಗೆ ಹೋಗಿದ್ದು. ಬಟ್ ಏನಂತಂದರೆ, ಅವರು ಒಂದು ಪ್ರಜ್ವಲ್ ರೇವಣ್ಣ ಆದ ತಕ್ಷಣ ಇವ್ರು ನೆಕ್ಸ್ಟು ಜೈಲಿಗೆ ಹೋದರಂಥವ್ರು ಸೆಲೆಬ್ರಿಟಿಗಳಲ್ಲಿ ಇವರೇ ಅಂತ ಹೇಳ್ಬೋದು. ಬಟ್ ಈ ಜೈಲಿಗೆ ಹೋಗಿದ್ದ ಕಾರಣ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ. ಆದರೆ ಇತ್ತೀಚೆಗಷ್ಟೇ ಒಂದು ಸುದ್ದಿ ಹರಿದಾಡ್ತಾ ಇದೆ, ಬಿಡುಗಡೆ ಆಗ್ತಾರೆ, ಬೇಗ ಬಿಡುಗಡೆ ಆಗ್ತಾ ಇದ್ದಾರೆ ಅಂತ ಕೂಡ ಒಂದೇನೋ ಸುದ್ದಿ ಹರಿದಾಡ್ತಾ ಇದೆ. ನಿಜವಾಗ್ಲೂ ಸುದ್ದಿ ನಿಜಾನ ಸುಳ್ಳ ಅಂತ ಕೂಡ ತಿಳ್ಕೊಳ್ಳೋಣ. ಇತ್ತೀಚೆಗಷ್ಟೇ ನೀವು ನೋಡಿರ್ಬೋದು, ರವಿಚಂದ್ರನ್ ಅವರು ಸ್ಟೇಜ್ ಮೇಲೆ ಕೂಡ ಹೇಳ್ಕೊಂಡಿದ್ರು, ನಿಜವಾಗ್ಲೂ ದರ್ಶನ್ ಅವರು ರಿಲೀಸ್ ಆಗ್ತಾ ಇದ್ದಾರೆ, ಇನ್ನೊಂದು 2 ತಿಂಗಳು ರಿಲೀಸ್ ಆಗ್ತಾರೆ, ಒಂದು ವಾರ ರಿಲೀಸ್ ಆಗ್ತಾರೆ ಅಂತೆಲ್ಲ ಸ್ಟೇಜ್ ಮೇಲೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ನೋಡಿರ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದಕ್ಕೆ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ ನೋಡಿ, ದರ್ಶನ್ ಸರ್ ಅಂತೂ ದಯವಿಟ್ಟು ಅವ್ರ ಕೇಸ್ ಇನ್ನೂ ಎಲ್ಲೂ ಹೋಗ್ತಾ ಇದೆ ಅಂತ ಯಾರಿಗೂ ಕೂಡ ಗೊತ್ತಾಯಿಲ್ಲ. ಅಲ್ಲಿ ಲಾಯರ್ಗೆ ಬಿಟ್ಟರೆ, ಕೋರ್ಟಿನ ಲಾಯರ್ ಮತ್ತು ಜಡ್ಜ್ಗೆ ಬಿಟ್ಟರೆ ಅದಿನ್ನೂ ಕೂಡ ಯಾರಿಗೂ ಕೂಡ ಗೊತ್ತಿಲ್ಲ ಸುದ್ದಿ. ಮೀಡಿಯಾದವ್ರಿಗೂ ಕೂಡ, ಮಾಧ್ಯಮಗಳಿಗೂ ಕೂಡ ಗೊತ್ತಿಲ್ಲ. ಇದೆಲ್ಲ ಒಂದು ಸುಳ್ಳು ಸುದ್ದಿ ಅಷ್ಟೇ. ದರ್ಶನ್ ಸರ್ ಅಂತೂ ಜೈಲಿಂದ ಬಿಡುಗಡೆ ಆಗುವಂಥದ್ದು ಇನ್ನೂ ಲೇಟ್ ಅಷ್ಟೇ. ಸದ್ಯಕ್ಕಂತೂ ಇತ್ತೀಚೆಗಂತೂ ಇಲ್ಲವೇ ಇಲ್ಲ. ಈ ವರ್ಷ ಬಿಡುಗಡೆ ಆಗ್ಬೋದು. ಯಾಕೆಂತಂದರೆ ಇನ್ನೂ ಕೂಡ 7ರಿಂದ 10 ತಿಂಗಳು ಟೈಮ್ ಇದೆ ಅವ್ರು ಬಿಡುಗಡೆ ಆಗೋದಕ್ಕೆ. ಈ ವರ್ಷ 2026 ಬಂದರೆ ನೋಡಿ, ಎಷ್ಟು ಮಿನಿಮಮ್ ಇಲ್ಲ ಅಂತಂದರು 8-9 ಮಂತ್ಸ್ ಇದೆ. ಇನ್ನು 3 ತಿಂಗಳು ಕಳೆದ್ರೆ, ಮಾರ್ಚ್ 3 ತಿಂಗಳು ಕಳೆದು ಬಿಟ್ಟರೆ 2026 ಇನ್ನೂ ಕೂಡ 9 ಮಂತ್ಸ್ ಟೈಮ್ ಇದೆ ಅನ್ಬೋದು. ಅಷ್ಟರಲ್ಲಿ ಏನಾದರೂ ಬೇಲ್ ಸಿಗ್ಬೋದು, ಇಲ್ಲ ಅಂತಂದರೆ ಇನ್ನೂ ಕೇಸ್ ಮುಂದೂಡ್ಬೋದು, ಹೇಳೋಕ್ಕಾಗಲ್ಲ. ಯಾಕೆಂದರೆ ಅದೆಲ್ಲ ಕೋರ್ಟ್ ಜಡ್ಜ್ಮೆಂಟ್ ತೀರ್ಮಾನ. ಅದು ಕೋರ್ಟ್ ರೂಲ್ಸ್ ಏನಿರುತ್ತೆ, ರೆಗ್ಯುಲೇಷನ್ ಏನಿರುತ್ತೆ, ಇಂಥ ಅಪರಾಧಿಗೆ ಈ ಥರನೇ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದು ಒಂದು ಏನಿದೆ, ಅದ್ರ ಮೇಲೆ ಹೋಗುತ್ತಷ್ಟೇ. ಈಗ ನೋಡಿ, ಲಾಸ್ಟ್ ಟೈಮ್ ಅಂತೂ ಸ್ಟೇಜ್ ಮೇಲೆಲ್ಲ ಎಷ್ಟೋ ಜನ ಹೇಳ್ಕೊಂಡಿದ್ರು, ನಮ್ಮ ಬಾಸ್ ಬಿಡುಗಡೆ ಆಗ್ತಾ ಇದ್ದಾರೆ. ಮತ್ತು ಎಷ್ಟೋ ಜನ ಫ್ಯಾನ್ಸ್ಗಳು ಸ್ಟೇಟಸ್ ಕೂಡ ಹಾಕ್ಕೊಂಡಿದ್ರು, ನಮ್ಮ ಬಾಸು ಬಿಡುಗಡೆಗೊಳ್ತಾ ಇದ್ದಾರೆ, ಇನ್ನೇನು ಹತ್ರದಲ್ಲೇ ಇದೆ, ನಮ್ಮ ಬಾಸ್ ಅಂತೂ ಬರ್ತಾ ಇದ್ದಾರೆ ಬಿಡುಗಡೆಗೊಂಡು, ಇನ್ನೇನು ಹತ್ರದಲ್ಲಿ ಇದ್ದೀವಿ, ಇನ್ನೊಂದು ವಾರ 1 ತಿಂಗಳಾಗುತ್ತೆ ಅಂತ ಕೂಡ ಎಷ್ಟೋ ಜನ ಕೂಗಾಡ್ಕೊಂಡಿದ್ರಿ. ದಯವಿಟ್ಟು ನಿಜಕ್ಕೂ ಸ್ನೇಹಿತರೆ, ಏನಂತಂದರೆ ಬಿಡುಗಡೆ ಆಗುವಂಥದ್ದು ಅಷ್ಟು ಈಸಿ ಕೆಲಸ ಅಲ್ಲ. ಯಾಕೆಂತಂದರೆ ಕೋರ್ಟಲ್ಲಿ ಇನ್ನೂ ಕೂಡ ಕೇಸ್ ಅಂತಕ್ಕಂಥದ್ದು ಬಗೆಹರಿಯುವಂಥದ್ದು ತುಂಬ ಇದೆ ಇನ್ನೂ ಕೂಡ. ಯಾಕೆಂತಂದರೆ ಕೋರ್ಟ್ಗೆ ಆಗಾಗ ವಿಚಾರಣೆ ಮಾಡ್ತಾನೆ ಇರಬೇಕಾಗುತ್ತೆ. ಮತ್ತು ಕೋರ್ಟ್ಗೆ ದರ್ಶನ್ ಸರ್ ಒಬ್ಬರದೇ ವಿಚಾರಣೆ ಇರಲ್ಲ, ಬೇರೆ ದೊಡ್ಡ ಕೊಲೆಗಾರರು ಅಂತ ನಾವೇನು ಕರಿತೀವಿ, ದೊಡ್ಡ ಇನ್ನು ಹಿಂದೆ ಇರ್ತಕ್ಕಂಥ ಮರ್ಡರ್ಸ್ ನಾವೇನು ಕರಿತೀವಿ, ಅವರೆಲ್ಲರದ್ದು ಒಂದು ವಿಷಯಗಳು ಬರ್ತಾ ಇರುತ್ತೆ. ಅವ್ರದ್ದು ಕೂಡ ಬಗೆಹರಿಸೋಕ್ಕೆ ಟೈಮ್ ಸಿಗ್ತಾ ಇರೋದ್ರಿಂದ ದರ್ಶನ್ ಸರ್ ಸುದ್ದಿ ಅಂತೂ ಮುಂದೂಡ್ತಾ ಇರ್ತಾರೆ. ನೋಡಿ, ಕೋರ್ಟಲ್ಲಿ ಯಾವ್ಯಾವ ರೀತಿ ವಿಚಾರಣೆಯನ್ನು ಮಾಡ್ತಾರೆ ಅಂತಂದರೆ, ಇದೊಂದೇ ಅಲ್ಲ ಹೇಳ್ತಕ್ಕಂಥದ್ದು, ಇನ್ನೂ ಬೇಜಾನು ವಿಚಾರಣೆಗಳನ್ನ ಮಾಡ್ತಾರೆ. ಬೇಜಾನು ನೀವು ಕೇಳ್ಬೋದು, ಯಾಕೆ ಈ ರೀತಿ ದರ್ಶನ್ ಸರ್ನ ಲೇಟ್ ಮಾಡ್ತಾ ಇದ್ದೀರಾ, ದರ್ಶನ್ ಸರ್ಗೆ ದಯವಿಟ್ಟು ಬಿಡುಗಡೆ ಕೊಡಿ, ಅಥವಾ ಇಲ್ಲ ಅಂತಂದರೆ ದಯಾಮರಣ ಕೊಟ್ಬಿಡಿ, ಇಲ್ಲ ಒಂದು ಏನೋ ವಿಷ ಕೊಟ್ಬಿಡಿ ಅಂತ ಕೂಡ ಲಾಸ್ಟ್ ಟೈಮು ಕೂಡ ಕೇಳ್ಕೊಂಡಿದ್ದನ್ನು ನಾವು ನೋಡ್ಬೋದು ದರ್ಶನ್ ಸರ್. ಬಟ್ ಏನಂತಂದರೆ ಲಾಸ್ಟ್ ಟೈಮ್ ಕೂಡ ಏನಂತಂದರೆ ದರ್ಶನ್ ಸರ್ಗೆ ಮುನಿರತ್ನ ಅವ್ರ ಕಂಡ್ರೆ ಆಗಲ್ಲ, ಮುನಿರತ್ನ ಅವ್ರ ಕಂಡ್ರೆ ದರ್ಶನ್ ಸರ್ಗೂ ಆಗಲ್ಲ. ಇದೆಲ್ಲ ಒಂದು ವಿಷಯವನ್ನು ಕೂಡ ನಾವು ನೋಡಿದ್ದು. ಬಟ್ ಏನಂತಂದರೆ ಇದೆಲ್ಲ ಒಂದು ಸುದ್ದಿ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಈ ಸುದ್ದಿಯನ್ನು ನಾವು ಹೇಳ್ತಾ ಹೋದರೆ ದರ್ಶನ್ ಸರ್ ಈ ವಿಷಯದಲ್ಲಿ ತಪ್ಪಾಗುತ್ತೆ. ದರ್ಶನ್ ಸರ್ ಕೂಡ, ಮುನಿರತ್ನ ಅವರು ಪ್ರೊಡ್ಯೂಸರ್ ಆಗಿದ್ದರು ಹಿಂದೆ, ನಟರಾಗೋಗಿದ್ದ ದರ್ಶನ್ ಸರ್ ನಟರು ಅಂತಂದರೆ ತಪ್ಪಲ್ಲ, ನಟರಾಗಿದ್ದರೆ ಇವರು ನಿರ್ಮಾಪಕರಾಗಿದ್ದರು. ಆದ್ದರಿಂದ ಹಿಂದೆ ಎಲ್ಲ ಏನೇನಾಗಿತ್ತು, ನೋಡಿ ಏನೇನಾಗಿತ್ತು, ಏನೇನಾಗಬೇಕು ಮುಂದೆ, ಇದನ್ನೆಲ್ಲ ಹಿಂದೆ ಎಲ್ಲ ನಾನು ಲಾಸ್ಟ್ ಎಪಿಸೋಡ್ ಕೂಡ ಹೇಳಿದ್ದೆ. ದರ್ಶನ್ ಸರ್ ಅಂತೂ ಯಾಕೆ ಬಿಡುಗಡೆ ಆಗ್ತಾರಾ ಇಲ್ವಾ, ಅಕಸ್ಮಾತು ಇವ್ರದ್ದು ಮುನಿರತ್ನ ಮತ್ತು ದರ್ಶನ್ ನಡುವೆ ಏನು ಕೇಸ್ ಇತ್ತು, ಏನೇನಾಗಿತ್ತು ಹಿಂದೆ, ಮತ್ತು ಏನು ಜಗಳ ಆಯಿತು, ಇಬ್ಬರು ಯಾಕೆ ಮಾತು ಬಿಟ್ಟರು ಅಂತ ಕೂಡ ನಾನು ವಿವರವಾಗಿ ಎಲ್ಲ ಹೇಳಿದ್ದೆ ಲಾಸ್ಟ್ ಎಪಿಸೋಡಲ್ಲಿ. ಬಟ್ ಈ ಎಪಿಸೋಡಲ್ಲಂತೂ ನೀವು ತಿಳ್ಕೊಬೋದು. ನೋಡಿ, ಜಗ್ಗೇಶ್ ಅವ್ರ ಬಗ್ಗೆನೂ ಕೂಡ ಅಷ್ಟೇ, ಜಗ್ಗೇಶ್ ಅವರು ದರ್ಶನ್ ಅವರು ತುಂಬ ಚೆನ್ನಾಗಿದ್ದರು. ಬಟ್ ಫ್ಯಾನ್ಸ್ ನಡುವೆ ಏನೋ ಗಲಾಟೆಯಾಗಿ, ಜಗ್ಗೇಶ್ ಮತ್ತು ದರ್ಶನ್ ಸರ್ ಫ್ಯಾನ್ಸ್ಗೂ ಗಲಾಟೆಯಾಗಿ, ಆವಾಗಲೂ ಕೂಡ ದರ್ಶನ್ ಸರ್ಗೆ ಏನೋ ಒಂದು ಅವನೇ ಅನುಭವಿಸ್ತಾನೆ ಅಂತ ಅಂದ್ಬಿಟ್ಟು ಕೂಡ ತುಂಬ ಒಂದು ಶಾಪವನ್ನು ಹಾಕಿರೋ ಜಗ್ಗೇಶ್ ಸರ್. ಬಟ್ ಏನಂತಂದರೆ ಈಗ ದರ್ಶನ್ ಸರ್ ಅಂತೂ ನಮ್ಮಲ್ಲಿಲ್ಲ. ಈಗ ಎಷ್ಟೋ ಅಭಿಮಾನಿಗಳಿಗೆ ನೋಡಿ, ಅವ್ರ ಬರ್ತಡೇ ಕೂಡ ಈಗ ಲಾಸ್ಟ್ ಮಂತ್ ಹೋಯ್ತು, ಬರ್ತಡೇ ಕೂಡ ಆಚರಣೆ ಮಾಡ್ಕೊಳ್ಳೋಕ್ಕೆ ಜೈಲಲ್ಲಿ ಪರ್ಮಿಷನ್ ಕೊಡಲಿಲ್ಲ. ಆದರೂ ಕೂಡ ಅಭಿಮಾನಿಗಳು ಎಷ್ಟೋ ಕಾತರದಿಂದ ಕಾಯ್ತಾ ಇದ್ದಾರೆ. ನಿಜವಾಗ್ಲೂ ದರ್ಶನ್ ಸರ್ ಬರ್ತಾರೋ ಇಲ್ವೋ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಏನು ಮಾಡಬೇಕು ಅಂತ ಕೂಡ ಗೊತ್ತಾಗ್ತಾ ಇಲ್ಲ ದರ್ಶನ್ ಸರ್ಗೂ ಕೂಡ. ಯಾಕೆಂದರೆ ಈ ಟೈಮಲ್ಲಿ ಬೇಲ್ ಸಿಗಬೇಕು ಅಂತಂದರೆ ತುಂಬಾ ಕಷ್ಟ ಇದೆ ಬಿಡಿ. ಒಬ್ಬ ಅಪರಾಧಿಗೆ ಅದು ಯಾರೇ ಆಗಲಿ, ನಾವೇ ಆಗಲಿ, ನೀವೇ ಆಗಲಿ, ಯಾರೇ ಆಗಲಿ ಕೂಡ ಅಷ್ಟೇ ಬೇಲ್ ಸಿಗಬೇಕು. ಮುಂದೆ ಬೇಲ್ ಸಿಕ್ಕಾಗತ್ತಾನೆ ಅದು ಒಂದು ದೊಡ್ಡ ಮರ್ಯಾದೆ ಸಿಗ್ತಕ್ಕಂಥದ್ದು ಅಂತ ನಾವೇನು ಕರಿತೀವಿ. ಆ ಬೇಲ್ ಸಿಕ್ಕಿದ್ರೆ ಒಳ್ಳೇದಾಗುತ್ತೆ, ಇಲ್ಲ ಅಂತಲ್ಲ. ಯಾಕೆಂದರೆ
ಬೇಲ್ ಸಿಗಬೇಕಾದಂಥದ್ದು ಅಷ್ಟು ಈಸಿ ಅಲ್ಲ. ನೋಡಿ, ಒಂದು ಕೋರ್ಟಿನಲ್ಲಿ ಒಂದು ಸ್ಥಾನಮಾನ ಅಂತಕ್ಕಂಥದ್ದು ಏನಿದೆ, ಒಂದು ರೂಲ್ಸ್ ಅಂತ ನಾವೇನು ಕರಿತೀವಿ, ಒಂದು ನಿಯಮಾವಳಿ ಪ್ರಕಾರನೇ ಬೇಲ್ ಸಿಗ್ತಕ್ಕಂಥದ್ದು. ನೋಡಿ, ಎಲ್ಲರಿಗೂ ಕೂಡ ಬೇಲನ್ನು ಕೊಡಲ್ಲ. ನೀವೆಲ್ಲ ಕೂಡ ನೋಡಿರ್ಬೋದು, ದರ್ಶನ್ ಸರ್ ವಿಷಯದಲ್ಲಿ ಏನೋ ದರ್ಶನ್ ಸರ್ ದೊಡ್ಡ ಸೆಲೆಬ್ರಿಟಿ, ಅವರು ದೊಡ್ಡ ಹೀರೋ, ಸಿನಿಮಾ ಇಂಡಸ್ಟ್ರಿಲಿ ದೊಡ್ಡ ಫ್ಯಾನ್ಸನ್ನು ಗಳಿಸಿದ್ದಾರೆ ಅಂತ ನಾವೇನೇನೋ ಅನ್ಕೋತೀವಿ. ನೋಡಿ, ಅವ್ರು ಮಾಡಿರ್ತಕ್ಕಂಥ ತಪ್ಪಿದೆಯೋ ಇಲ್ವೋ ಅಂತಕ್ಕಂಥದ್ದು ಇನ್ನೂ ಪ್ರೂವ್ ಆಗಿಲ್ಲ. ಬಟ್ ಆದರೂ ಕೂಡ ಅವ್ರಿಗೆ ಬೇಲ್ ಸಿಗೋದಕ್ಕೂ ಕೂಡ ಹಿಂಜರಿತಾ ಇದ್ದಾರೆ. ಯಾಕೆಂದರೆ ಬೇಲ್ ಕೊಡೋದಕ್ಕೂ ಕೂಡ ಕೋರ್ಟ್ ಹಿಂಜರಿತಾ ಇದೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕಿಲ್ಲೇ. ದಯವಿಟ್ಟು ಯಾರೇ ಆದರೂ ಅಷ್ಟೇ, ಯಾವತ್ತೂ ಇಂಥ ದೊಡ್ಡ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ. ಏನೋ ನಮ್ಮ ಕೈಲಿ ಇಷ್ಟೊಂದು ದುಡ್ಡಿದೆ, ಇಷ್ಟೊಂದು ಕೋಟಿ ದುಡ್ಡಿದೆ ಅಂತ ಅಂದ್ಬಿಟ್ಟು ಏನೋ ನಾವು ದೊಡ್ಡ ಸ್ಕೆಚ್ ಹಾಕ್ಕೊಂಡು ಏನೋ ಮೆರೆಯೋದು, ಏನೋ ಒಂದು ದೊಡ್ಡ ಕೊಲೆ ಆಪಾದನೆ ಮೇಲೆ ನಮ್ಮ ಮೇಲೆ ತಂದು ಹಾಕೋದು, ಈ ಥರ ಎಲ್ಲ ನಮ್ಮ ಮೇಲೆ ನಾವು ತಂದು ಹಾಕೊಳ್ಳೋದನ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಇದನ್ನೇ ನಾನು ಕೇಳ್ತಾ ಇರೋದು. ಯಾಕೆ ಅಂತಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಏನೇನು ಬೆಳಿಬೇಕು, ಹೇಗೆ ಬೆಳಿಬೇಕು ಅಂತಕ್ಕಂಥದ್ದು ಹಿಂದಿನಿಂದ ಕೂಡ ಎಷ್ಟೋ ಎಪಿಸೋಡ್ ಮೂಲಕ ತಿಳಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ, ಇದೆಲ್ಲ ಒಂದು ಸಿನಿಮಾ ಇಂಡಸ್ಟ್ರಿ ನಾವು ಯಾವ ಮಟ್ಟದಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ತಿಳ್ಕೊಳ್ಳೇಬೇಕು. ಯಾಕೆಂದರೆ ಸ್ನೇಹಿತರೆ, ನಾವು ಇತ್ತೀಚೆಗಷ್ಟೇ ಏನನ್ನು ನಾವು ಮುಂದೂಡ್ತಾ ಇದ್ದೀವಿ, ಏನನ್ನು ತಿಳ್ಕೋಬೇಕು, ಹಿಂದೆ ಎಲ್ಲ ಏನೇನು ತಿಳ್ಕೊಂಡಿದ್ವಿ. ನೋಡಿ, ದರ್ಶನ್ ಸರ್ ಬಗ್ಗೆ ಅಂತೂ ವಿಷಯ ನೀವು ನೋಡೋದಾದರೆ ಈ ಸದ್ಯಕ್ಕಂತೂ ಬಿಡುಗಡೆ ಆಗುವಂಥ ಸಾಧ್ಯತೆ ಇಲ್ಲ. ಯಾಕಿಲ್ಲ, ಮತ್ತು ಏನಾಗ್ತಾಯಿದೆ ಕೋರ್ಟಲ್ಲೂ ಕೂಡ ಏನು ವಿಚಾರಣೆ ನಡೀತಾ ಇದೆ ಅಂತ ಕೂಡ ಮೀಡಿಯಾದವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಅಲ್ಲಿ ಕೋರ್ಟಲ್ಲಿ ಅಲೋ ಮಾಡ್ತಾ ಇಲ್ಲ ಯಾರನ್ನು ಕೂಡ. ಈಗ ದರ್ಶನ್ ಸರ್ ವಿಷಯ ಮಾತ್ರ ಅಲ್ಲ, ಎಲ್ಲರನ್ನೂ ಅಷ್ಟೇ. ಆದರೂ ಕೂಡ ದರ್ಶನ್ ಸರ್ ವಿಷಯ ಅಂತೂ ದಯವಿಟ್ಟು ಯಾರು ಕೂಡ ಹತ್ರ ಬೀಳೋಕೆ ಹೋಗಬೇಡಿ. ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ. ಯಾರೇ ಅಭಿಮಾನಿಗಳಿರಲಿ, ಯಾರೇ ಇರಲಿ, ಏನೇ ಇರಲಿ, ನಾನು ಕೇಳ್ತಕ್ಕಂಥದ್ದು ಇಷ್ಟೇ. ದಯವಿಟ್ಟು ಆತರ ಪಡಬೇಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಆತರ ಪಟ್ಟರೆ ನೀವು ಜಾತ್ರೆ ಆಗ್ತೀರಾ ಅಷ್ಟೇ, ಬೇರೆ ಏನೇನಿಲ್ಲ. ದರ್ಶನ್ ಸರ್ ಅಭಿಮಾನಿಗಳು ಬೇರೆ ಅಭಿಮಾನಿಗಳ ಮೇಲೆ ಕೈ ಮಾಡೋಕ್ಕೆ ಹೋಗೋದು, ಇಲ್ಲ ಬೇರೆ ಅಧಿಕಾರಿಗಳ ಮೇಲೆ ರೇಗಾಡ್ತಕ್ಕಂಥದ್ದು, ಇದೆಲ್ಲ ಮಾಡ್ತಾ ಇರ್ತೀರ. ದಯವಿಟ್ಟು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಜೀವನ ನಿಮ್ಮ ಕೈಲಿದೆ. ನಿಮ್ಮ ಜೀವನ ರೂಪಿಸ್ಕೊಳ್ತಕ್ಕಂಥದ್ದು ದರ್ಶನ್ ಸರ್ ಕೈಲಿಲ್ಲ. ನಿಮ್ಮ ಜೀವನ ನಿಮ್ಮ ಕೈಲೇ ಇದೆ. ಯಾಕೆಂದರೆ ಅದನ್ನು ರೂಪಿಸ್ಕೊಳ್ಬೇಕಾದ್ದು ನಿಮ್ಮ ಕರ್ತವ್ಯ. ಯಾಕೆಂತಂದರೆ ಇದೆಲ್ಲ ನೀವು ಯೋಚನೆ ಮಾಡಿ ನೋಡಬೇಕು. ನಾನು ಯಾಕೆ ಈ ವಿಷಯದಲ್ಲಿ ತಲೆ ಹಾಕಬೇಕು, ನಾನು ಯಾಕೆ ನನ್ನ ಸ್ಥಾನಮಾನವನ್ನು, ನನ್ನ ಒಂದು ಜೀವನವನ್ನು ಹಾಳು ಮಾಡ್ಕೋಬೇಕು ಅಂತಕ್ಕಂಥದ್ದು ನೀವು ಯೋಚನೆ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಏನು ಮಾಡ್ತಾಯಿದ್ದೀವಿ ನಾವು, ಯಾವ ಸ್ಥಾನದಲ್ಲಿದ್ದೀವಿ, ಏನು ಮಾಡಬೇಕು ಮುಂದೆ. ನಮ್ಮ ಬಾಸ್ನ ಈಗ ನೋಡಿ, ದರ್ಶನ್ ಸರ್ನ ಹಿಂದೆ ಈಗ ಜೈಲಲ್ಲಿ ಇರೋದ್ರಿಂದ ಎಷ್ಟೆಷ್ಟೋ ಗಲಾಟೆ ಆಗಿದ್ದನ್ನು ನಾವು ನೋಡ್ಬೋದು. ಆ ಗಲಾಟೆ ನಿಲ್ಲಿಸಿ ಕೊನೆಗೆ ಈಗ ಮುಗಿದೋಗಿದೆ ಹಳೇದು. ಈಗ ಹೊಸ ಕತೆ ಶುರು ಮಾಡೋಣ. ಹೊಸ ಕತೆ ಶುರು ಮಾಡೋಕ್ಕೆ ಏನು ಮಾಡಬೇಕು ಅಂತನ್ನೋದನ್ನ ಮುಂದೆ ಯೋಚನೆ ಮಾಡಬೇಕೇ ಹೊರತು ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ದ್ವೇಷನ ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಸಾಧಿಸೋಕೆ ಹೋಗಬೇಡಿ. ಆ ಥರ ಸಾಧಿಸೋಕೆ ಹೋಯ್ತು ಅಂದರೆ ನಿಮಗೇ ತಾನೇ ಕೆಟ್ಟದಾಗೋದು, ಬೇರೆ ಯಾರಿಗೂ ಕೆಟ್ಟದಾಗಲ್ಲ, ನಿಮಗೇ ಕೆಟ್ಟದಾಗುತ್ತೆ. ಯಾಕೆಂದರೆ ಅಂಥ ಟೈಮು ಎಲ್ಲರಿಗೂ ಕೂಡ ಬಂದೇ ಬರುತ್ತೆ. ನೋಡಿ, ದರ್ಶನ್ ಸರ್ಗೂ ಕೂಡ ಒಳ್ಳೆಯದಾಗೇ ಆಗುತ್ತೆ. ಮುಂದೆ ಈ ಕೆಟ್ಟದೇ ಇರ್ಬೋದು, ಮುಂದೆ ಒಳ್ಳೆಯದಾಗೇ ಆಗುತ್ತೆ. ದಯವಿಟ್ಟು ಆದಷ್ಟು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ. ನೀವು ಕೂಡ ಕಾಮೆಂಟ್ ಮಾಡಿ ಏನನ್ಸುತ್ತೆ ನಿಮ್ಮ ಬಾಸ್ ಬಗ್ಗೆ, ದರ್ಶನ್ ಸರ್ ಬಗ್ಗೆ ಅಂತೂ ದಯವಿಟ್ಟು ಎಷ್ಟೋ ಜನ ಅಪವಾದದ ಬಗ್ಗೆ ಕಾಮೆಂಟ್ ಮಾಡ್ತೀರಾ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕೆಂತಂದರೆ ದರ್ಶನ್ ಸರ್ ಅಂತೂ ಜೈಲಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಎಷ್ಟೆಷ್ಟೋ ಕಷ್ಟಗಳನ್ನ ಎದುರಿಸಿ ಮೇಲೆ ಬರೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕೆಂತಂದರೆ ಅವರು ಕೂಡ ತುಂಬ ಒಳ್ಳೆಯ ಹಿಟ್ ಸಿನಿಮಾಗಳನ್ನ ಕೊಟ್ಟಂಥವ್ರು ಸ್ಯಾಂಡಲ್ವುಡ್ಡಲ್ಲಿ. ಯಾಕೆಂದರೆ ಅವರು ಕೂಡ ಆಚೆ ಬರಬೇಕು ಅಂತ ಕೂಡ ನನ್ನದೊಂದು ಮನವಿ. ಎಷ್ಟೋ ಸ್ಯಾಂಡಲ್ವುಡ್ ನಟಿಯರು ಕೂಡ ಕಾಯ್ತಾ ಇದ್ದಾರೆ, ಬರ್ತಾರೆ. ನಿಜಕ್ಕೂ ಈ ವರ್ಷ ಬಿಡುಗಡೆ ಆಗ್ಬೋದು. ಥ್ಯಾಂಕ್ ಯು. ನೋಡೋಣ.